ದರ್ಶನ್ ವಿಚಾರಣೆಯ ವೇಳೆ ಹೈಡ್ರಾಮಾ ಕೋರ್ಟ್ ಹಾಲ್ನಲ್ಲಿ ಅನಾಮಿಕನ ಹಲ್ಚಲ್. ದರ್ಶನ್ ಸೇರಿ ಎಲ್ಲ ಆರೋಪಿಗಳಿಗೆ ಮರಣದಂಡನೆ ವಿಧಿಸಬೇಕು. ಯಾವುದೇ ಕಾರಣಕ್ಕೂ ದರ್ಶನ್ಗೆ ಜಾಮೀನು ನೀಡಬಾರದು. ದರ್ಶನ್ ವಿಚಾರಣೆಯ ವೇಳೆ ಭಾರಿ ಹೈಡ್ರಾಮಾ ಕೋರ್ಟ್ ಹಾಲ್ನಲ್ಲಿ ಅನಾಮಿಕ ವ್ಯಕ್ತಿ ಹಲ್ಚಲ್. ದರ್ಶನ್ ಸೇರಿ ಎಲ್ಲ ಆರೋಪಿಗಳಿಗೆ ಮರಣದಂಡನೆ ವಿಧಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ದರ್ಶನ್ಗೆ ಜಾಮೀನು ನೀಡಬಾರದು. ಅರ್ಜಿ ಹಿಡಿದು ಕೋರ್ಟ್ ಹಾಲ್ಗೆ ಏಕಾಏಕಿ ನುಗ್ಗಿರುವಂತಹ ಯುವಕ. ಆಗ ಯಾರು ನೀನು ಅಂತ ಕೇಳಿರುವಂತಹ ಜಡ್ಜ್ ಅದಕ್ಕೆ ನಾನು ರವಿ ಬೆಳಗೆರೆ ಕಡೆಯವನು ಅಂತ ಹೇಳಿ ಅನಾಮಿಕ ಅರ್ಜಿದಾರ ಹೇಳಿದ್ದಾರೆ. ಏನೇ ಆದರೂ ಕೂಡ ಸರ್ಕಾರದ ಮೂಲಕ ಈ ರೀತಿಯಾಗಿ ಬರಬೇಕು, ಹಿಂಗೆಲ್ಲ ಬರಬಾರ್ದು. ನಿಮ್ಮ ಅರ್ಜಿ ಮಾನ್ಯ ಮಾಡಲಿಕ್ಕೆ ಆಗೋದಿಲ್ಲ, ಹೊರಗಿನ ವ್ಯಕ್ತಿಗಳಿಗೆ ಮಧ್ಯಪ್ರವೇಶ ಮಾಡಲಿಕ್ಕೆ ಅವಕಾಶ ಇಲ್ಲ, ಅರ್ಜಿಯನ್ನ ತೆಗೆದುಕೊಂಡು ಹೋಗಿ ಅಂತ ಹೇಳಿ ಅನಾಮಿಕನಿಗೆ ಜಡ್ಜ್ ಸೂಚನೆಯನ್ನ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಕೋರ್ಟ್ನಿಂದ ಹೊರ ನಡೆದಿರುವಂತಹ ಅನಾಮಿಕ. ಎಸ್ ವೀಕ್ಷಕರೇ, ಒಂದು ದೊಡ್ಡ ಘಟನೆ ಆಗಿದೆ. ಇಟ್ಸ್ ನಾಟ್ ಚಿಕ್ಕ ಘಟನೆ ಅಲ್ಲ ಇದು. ದರ್ಶನ್ ಅವರ ಈ ವಿಚಾರವಾಗಿ ಕೋರ್ಟ್ ಅಲ್ಲಿ ನಡೀತಾ ಇರಬೇಕಾದ್ರೆ ದರ್ಶನ್ಗೆ ಮರಣದಂಡನೆಯನ್ನ ನೀಡಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಒಂದು ಲೆಟರ್ ಇಟ್ಕೊಂಡು ಬರ್ತಾನೆ. ದರ್ಶನ್ ವಿಚಾರಣೆಯ ವೇಳೆ ಒಂದು ಭಾರಿ ಹೈಡ್ರಾಮವಾಗುತ್ತೆ ಕೋರ್ಟ್ ಹಾಲ್ನಲ್ಲಿ. ಅನಾಮಿಕ ವ್ಯಕ್ತಿ ಹಲ್ಚಲ್ ಕ್ರಿಯೇಟ್ ಮಾಡಿರ್ತಾನೆ. ದರ್ಶನ್ ಸೇರಿ ಎಲ್ಲ ಆರೋಪಿಗಳಿಗೂ ಕೂಡ ಮರಣದಂಡನೆ ಶಿಕ್ಷೆಯನ್ನ ವಿಧಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ದರ್ಶನ್ಗೆ ಜಾಮೀನು ನೀಡಬಾರದು ಅಂತ ಹೇಳಿ ಆ ಒಂದು ಅನಾಮಿಕ ವ್ಯಕ್ತಿ ಇರ್ತಾನಲ್ಲ ಆತ ಹೇಳ್ತಾನೆ. ಯಾಕಾಗ ಹಾಗೆ ಹೇಳ್ತಾನೆ? ಕೇಳ್ತಾರಲ್ಲಿ, ನೀನ್ ಯಾಕಪ್ಪ ಹಿಂಗ್ ಬಂದೆ ಅಂತ ಹೇಳಿ ಅರ್ಜಿಯನ್ನ ಹಿಡ್ಕೊಂಡು ಕೋರ್ಟ್ ಹಾಲ್ಗೆ ಏಕಾಏಕಿ ಆ ಒಂದು ಯುವಕ ನುಗ್ತಾನೆ. ಆಗ ನೀನ್ ಯಾರು ಅಂತ ಕೇಳ್ತಾರೆ ಜಡ್ಜು. ಅದಕ್ಕೆ ನಾನು ರವಿ ಬೆಳಗೇರಿಯ ಕಡೆಯವನು ಅಂತ ಹೇಳಿ ಅನಾಮಿಕ ದೂರುದಾರ ಅರ್ಜಿಯನ್ನ ಕೊಡ್ತಾನೆ. ಏನೇ ಆದ್ರೂ ಕೂಡ ಸರ್ಕಾರದ ಮೂಲಕ ಬರಬೇಕು, ಹಿಂಗೆಲ್ಲ ಅರ್ಜಿಯನ್ನ ಮಾನ್ಯ ಮಾಡ್ಲಿಕ್ಕೆ ಆಗೋದಿಲ್ಲ, ಹೊರಗೆ ನಡಿ ಈಗ ಅಂತ ಹೇಳ್ತಾರೆ. ಹೊರಗಿನ ವ್ಯಕ್ತಿಗಳಿಗೆ ಇಲ್ಲಿ ಪ್ರವೇಶವಿಲ್ಲ ಅಂತ ಹೇಳ್ತಾನೆ. ಯಾಕಷ್ಟು ದರ್ಶನ್ ಮೇಲೆ ದ್ವೇಷವೋ ಗೊತ್ತಿಲ್ಲ. ಅರ್ಜಿಯನ್ನ ತೆಗೆದುಕೊಂಡು ಹೋಗಿ ಅಂತ ಹೇಳಿ ಅನಾಮಿಕನಿಗೆ ಜಡ್ಜ್ ಸೂಚನೆಯನ್ನ ಕೊಡ್ತಾರೆ. ಅನಾಮಿಕನಿಗೆ ಹೇಳೋದಿಷ್ಟೇ, ಅವನು ಆರೋಪಿಯಷ್ಟೇ, ದರ್ಶನ್ ಆರೋಪಿಯಷ್ಟೇ, ಅಪರಾಧಿ ಇನ್ನೂ ಸಾಬೀತಾಗಿಲ್ಲ. ಅಪರಾಧಿ ಅಂದ ಮೇಲೆ ನಿಮ್ಮ ವಿಚಾರಗಳು ಅರ್ಜಿಗಳು ಕೊಟ್ಟುಕೊಳ್ಳಿ, ಈಗ ಆರೋಪಿಯಷ್ಟೇ, ವಿಚಾರಣೆ ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.